ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರಾ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ, ನಂದು ಯಾವುದೇ ವಿಡಿಯೋ ನಿಮಗೆ ಮಿಸ್ ಆಗಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನಿವತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಈ ಸ್ಲೀವ್ಸ್ಗೆ ಆಲ್ರೆಡಿ ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿದ್ದೀನಿ, ಫ್ಲವರ್ ಫುಟ್ ಯೂಸ್ ಮಾಡಿಕೊಂಡು. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಫ್ರೆಂಡ್ಸ್. ಇದು ಈ ಕುರ್ತಾ, ಇದು ರೆಡಿಮೇಡ್ ಕುರ್ತಾ. ಇದು ಅದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಅಲ್ಲೇ ಫ್ರಂಟ್ದು ಶೇಪ್ ತೆಗೆದುಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ನಾನು ಅಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹಾಕ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಕುರ್ತಿನ ಬಿಚ್ಕೊಳ್ಬೇಕು ಫ್ರೆಂಡ್ಸ್, ಇದು ಕಂಪಲ್ಸರಿ, ಅದು ಬಿಚ್ಕೊಳ್ಳೇಬೇಕು. ಆ ಥರ ಓಪನ್ ಮಾಡ್ಕೊಬೇಕು ಒಂದು 3 ಇಂಚಷ್ಟು. ನೋಡಿ, ಕೆಳಗಡೆನೂ ಈ ಥರ ಫ್ಲವರ್ ಫುಟ್ಟಲ್ಲಿ ಮತ್ತು ಇನ್ಬಿಲ್ಟ್ ಸ್ಟಿಚ್ಚಲ್ಲಿ ಮಾಡಿದ್ದೀನಿ. ಆ ವಿಡಿಯೋಸು ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು. ನೋಡಿ ಫ್ರೆಂಡ್ಸ್, ಅಲ್ಲೇ ಆಲ್ರೆಡಿ ಅದು ಶೇಪ್ ತೆಗೆದಿರೋದ್ರಿಂದ ನಾನು ಏನೂ ಶೇಪ್ ತೆಗಿಯೋಕ್ಕೋಗಿಲ್ಲ. ನೋಡಿ, ಅದು ಕಡಿಮೆ ಇದೆಯಲ್ಲ, ಅದು ಫ್ರಂಟಿಗೆ ಬರಬೇಕು. ಆಲ್ರೆಡಿ ನಿಮಗೆ ಗೊತ್ತಿದ್ದರೆ ಕಟ್ಟಿಂಗು ಅರ್ಥ ಆಗುತ್ತೆ. ಗೊತ್ತಿಲ್ಲದೆ ಇದ್ದವ್ರಿಗೂ ನೋಡಿ, ನೀವೇ ಸ್ಟಿಚಿಂಗ್ ಬರದೇ ಇದ್ರೂ ಕಟ್ಟಿಂಗ್ ಬರದೇ ಇದ್ರೂ ನೀವೇ ಸ್ಟಿಚ್ ಮಾಡ್ಕೊಳ್ಬಹುದು, ಈಸಿಯಾಗಿದೆ. ನೋಡಿ ಫ್ರೆಂಡ್ಸ್, ಅದು ಶೇಪ್ ಇದೆಯಲ್ಲ, ಅದು ಫ್ರಂಟ್ ಬರಬೇಕು. ಫ್ರಂಟಿಗೆ ಹಿಂಗೆ ಇಟ್ಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಹಾಕೊಬೇಕು. ಇದು ನಾವು ಈ ಥರ ಒಳಗಡೆಯಿಂದನೇ ಹಾಕಬೇಕು, ಬೇರೆದೆಲ್ಲ ಹಾಕ್ತೀವಲ್ಲ ಮೇಲ್ಗಡೆಯಿಂದ, ಆ ಥರ ಸ್ಲೀವ್ಸ್ನ ಅಟ್ಯಾಚ್ ಮಾಡೋ ಹಾಗೆ ಇಲ್ಲ. ರೆಡಿಮೇಡ್ ಕುರ್ತೀಸ್ಗೆಲ್ಲ ಒಳಗಡೆನೇ ಕೊಡಬೇಕು, ಏಕೆಂದರೆ ಪೈಪಿಂಗ್ ಇರುತ್ತಲ್ಲ ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಅಲ್ಲಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಅಲ್ಲಿ ನೀವು ಬೇಕಾದ್ರೆ ದೊಡ್ಡದಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಕಾಣಲಿ ಅಂತ ದೊಡ್ಡದಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಲೈಟಾಗಿ ಮಾಡ್ಕೊಂಡಿದ್ದೆ. ನಿಮಗೆ ವೀಡಿಯೋದಲ್ಲಿ ಕಾಣಲ್ಲ ಅಂದ್ಬಿಟ್ಟು ನಾನು ನೋಡಿ ಅಲ್ಲಿ ಆ ಮಾರ್ಕ್ ಪಕ್ಕಕ್ಕೆ, ಬೇಕಾದ್ರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂತಲೇ ಪಕ್ಕನೇ ಮಾಡ್ಕೊಂಡು ಬನ್ನಿ. ಬೇಕಾದ್ರೆ 3/4 ಇಂಚೆ ತಗೊಳ್ಳಿ, ನಾನು ಅರ್ಧ ಇಂಚ್ ಅಷ್ಟೇ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ಬರಬೇಕು. ಅಲ್ಲಿ ಮಧ್ಯ ನಾಚ್ ಹಾಕೊಬೇಕಲ್ವ, ಸೆಂಟರ್ಗೆ ನಾಚ್ ಹಾಕೊಬೇಕು. ಅದು ಕರೆಕ್ಟಾಗಿ ಭುಜದ ಮಾರ್ಕ್ಗೆ ಸೇರಬೇಕು. ಹಾಗಾದರೆ ನೀಟ್ ಫಿನಿಶಿಂಗ್ ಬರೋದು. ಆಗ ತೋಳೆಲ್ಲಾಗ ನೀಟಾಗಿ ಫಿಟ್ಟಿಂಗ್ ಎಲ್ಲ ನೀಟಾಗಿ ಬರುತ್ತೆ. ನೋಡಿ, ಅಲ್ಲಿ ನಾಚ್ ಹಾಕಿದ್ದೀನಲ್ಲ, ಅದು ಅಲ್ಲಿ ಭುಜದ್ದು ಸೇರಿಸಿರ್ತಾರಲ್ಲ ಅಲ್ಲಿಗೆ ಕರೆಕ್ಟಾಗಿ ಬಂದಿದೆ. ನೋಡಿ, ನಾನು ಮಾಡ್ತಾಯಿದ್ದೀನಿ. ಹೀಗೆ ಮಾಡ್ಕೊಂಡೋಗಿ ಫ್ರೆಂಡ್ಸ್. ನಾನು ಆಲ್ರೆಡಿ ಕ್ರೋಶಾ, ಕುಚ್ಚು ಮತ್ತು ಕ್ರೋಶಾ ಬರದೇ ಇದ್ದವ್ರಿಗೂ ನೀಡಲ್ ಯೂಸ್ ಮಾಡಿಕೊಂಡು ಕುಚ್ಚು ಹಾಕೋ ವೀಡಿಯೋಸ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನೋಡಿ ಟ್ರೈ ಮಾಡಿ, ಈಸಿಯಾಗಿದೆ ನೀಡಲಲ್ಲಿ ಮಾಡೋವಂಥದ್ದು. ಕ್ರೋಶಾ ಬರದೇ ಇದ್ದವ್ರಿಗೆ ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ನಾನು ಇದ್ರದ್ದು ಫುಡ್ಸ್ಗಳದ್ದು ಡೆಮೋ ಮಾಡಿದ್ದೀನಿ, 32 ಪ್ರೆಸ್ಸರ್ ಫುಡ್ಸ್ದುವೆ. ಅದನ್ನು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು. ಮತ್ತು ನಾನು ಬ್ಯಾಕ್ನೆಕ್ಕೆ ಬ್ಲೌಸ್ಗಳಿಗೆ ಡಿಸೈನ್ ಮಾಡ್ಕೊತಾರಲ್ಲ, ಅದನ್ನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಮುಂದೆ. ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇನ್ನೇನು ಮುಗೀತಾ ಇದೆ, ಹೀಗೆ ಸ್ಲೀವ್ಸ್ ಅಟ್ಯಾಚ್ ಆಗ್ತಾಯಿದೆ. ಎಂಡಿಗೆ ಇನ್ನೇನು ಬಂದುಬಿಟ್ವು, ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇದೆ. ಆಮೇಲೆ ಬೇಕಾದ್ರೆ ಕಟ್ ಮಾಡ್ಕೊಳ್ಳೋಣ, ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಮತ್ತೆ 2 ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ಒಂದು ನನಗೆ ನಂದೊಂದು ಡ್ರೆಸ್ದೊಂದು ಅಳತೆ ತೊಗೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ಸ್ಗೆ ನಾನೇ ಎಂಬ್ರಾಯ್ಡ್ರಿ ಕ್ರೋಶಾದಲ್ಲಿ ಡಿಸೈನ್ ಮಾಡಿರೋದು. ನೋಡಿ, ಭುಜ ಸೇಮ್ ಕರೆಕ್ಟಾಗಿ ಹಂಗೆ ಇಟ್ಕೊಬೇಕು. ಈ ಥರ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಹಿಂಗೆ ಪಕ್ಕದಲ್ಲೇ ಹಾಗೆ ಮಾರ್ಕ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಅಲ್ಲಿ ರೆಡಿಮೇಡ್ ಕುರ್ತಿ ಅಲ್ವಾ, ಅಲ್ಲಿ ಜೇಬು ಇದೆ, ಪಾಕೆಟ್ ಇದೆ ಅಲ್ಲಿ, ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡಬೇಕು ಅಲ್ಲಿವರೆಗೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಪಾಕೆಟ್ ಇದೆಯಲ್ಲ, ಅಲ್ಲಿವರೆಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಅದು ನನಗೆ 16ವರೆಗೆ ಬಂತು. ಅಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ನೋಡಿ, ಅಲ್ಲಿವರೆಗೆ ಮಾತ್ರ ನಾನು ಹಾಕ್ಕೊತೇನೆ, ಅಲ್ಲಿವರೆಗೆ ಮಾತ್ರ ಸ್ಟಿಚ್ ಮಾಡ್ಕೊತೀನಿ. ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹಾಗೆ ಬಾಲ್ ಚೈನು ಮತ್ತು ಸ್ಟೋನ್ ಚೈನು ಅದನ್ನು ಹಾಕಿದ್ದೀನಿ ಫ್ರೆಂಡ್ಸ್. ಹೆಂಗೆ ಮಷೀನಲ್ಲೇ ಹಾಕ್ಕೊಳ್ಬಹುದು, ಬೀಡಿಂಗ್ ಫುಟ್ ಯೂಸ್ ಮಾಡಿಕೊಂಡು ಅಂತ. ಅದನ್ನು ನೋಡಿ ಫ್ರೆಂಡ್ಸ್, ಅದನ್ನು ನೋಡಿ, ತುಂಬ ಈಸಿ ಇದೆ. ಆಮೇಲೆ ಜಿಗ್ಸಾಗ್ ಮಾಡೋದು ಅದೆಲ್ಲ ನೋಡಿ ಫ್ರೆಂಡ್ಸ್. ಹಿಂಗೆ ಅದು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಸ್ಟಿಚ್ ಹಾಕ್ಕೊಂಡೆ. ನೋಡಿ, ಇಲ್ಲಿ ನಾನು ನಾಚ್ ಹಾಕಿದ್ನಲ್ಲ, ಅದು ಕರೆಕ್ಟಾಗಿ ಅಲ್ಲಿಗೆ ಬಂತು. ನೋಡಿ ಫ್ರೆಂಡ್ಸ್,
ಅಲ್ಲಿ ನಾನು ಮಾರ್ಕ್ ಮೇಲೇ ಸ್ಟಿಚ್ ಹಾಕ್ಕೊಂಡೆ. ಈಗ ಇನ್ನೂ ಒಂದು ಸ್ಲೀವ್ಸು ಅದೇ ಥರ ನೋಡಿ, ಆ ಸ್ಲೀವ್ಸ್ ಇದೆಯಲ್ಲ ಅದನ್ನೂ ಹಾಗೆ 1/2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಅಷ್ಟೇ ಫ್ರೆಂಡ್ಸ್, ಮಾಮೂಲಿ ಸ್ಲೀವ್ಸ್ ಥರ ಹೊರಗಡೆ ಇಡೋಂಗಿಲ್ಲ, ಒಳಗಡೆನೇ ಸೇರಿಸ್ಕೊಬೇಕು. ನೋಡಿ ಈ ಥರ ರೆಡ್ಡಲ್ಲಿ ಡಿಸೈನ್ ಇದ್ದಿದ್ದರಿಂದ, ಆ ಥರ ಬಟನ್ಸ್ ಥರ ಡಿಸೈನ್ ಇದ್ದಿದ್ದರಿಂದ ನಾನು ಈ ಥರ ಇನ್ಬಿಲ್ಟ್ ಸ್ಟಿಚ್ಚಲ್ಲಿ ಮತ್ತು ಫ್ಲವರ್ ಫೂಟಲ್ಲಿ ಡಿಸೈನ್ಸ್ ಮಾಡಿದೆ. ಹಿಂದ್ಗಡೆ ಕ್ಯಾನ್ವಾಸ್ ಇಟ್ಕೊಂಡು ಮಾಡಿದ್ದೀನಿ ಫ್ರೆಂಡ್ಸ್, ಅದೇ ವೈಟ್ ಕಾಣ್ತಾ ಇದ್ದಿದ್ದು ಕ್ಯಾನ್ವಾಸು. ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ. ಅದಾದಮೇಲೆ ನೋಡಿ ಸೆಂಟ್ರಿಗೆ ಬಂದಿದೆ ಅದು. ನೋಡಿ ಹಿಂಗೆಲ್ಲ ಸ್ಟಿಚ್ ಆಯಿತು ಮಾಡಿಕೊಂಡು, ಅಲ್ಲಿ 16 ಇಂಚ್ಗೆ ಅಲ್ಲಿ ಪಾಕೆಟ್ ಇತ್ತಲ್ವ ಅಲ್ಲಿವರೆಗೂ ನಾನು ಸ್ಟಿಚ್ ಮಾಡಿಕೊಂಡೆ. ನೋಡಿ ಫ್ರೆಂಡ್ಸ್, ಎಂಡಿಂಗಲ್ಲಿ ಈ ಥರ ಫ್ಲವರ್ ಫೂಟಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೋಡಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.